ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ರೀತಿಲಿ ಒಂದು ವೆಜಿಟೇಬಲ್ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ವಾರದಲ್ಲಿ ಒಂದು ಸಲ ತರಕಾರಿಗಳನ್ನ ತೊಗೊಂಡು ಬಂದರೆ ತರಕಾರಿ ಫ್ರೆಶ್ ಇದ್ದಾಗಲೇ ಈ ಥರ ಪಲಾವನ್ನ ಮಾಡ್ಕೊಂಬಿಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡಿದ್ದೆಲ್ಲ ಖಾಲಿ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಸಾಫ್ಟಾಗಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನೀವು ಖಂಡಿತ ಇದೇ ಥರ ಟೇಸ್ಟಾಗಿ ಮಾಡ್ಕೊತೀರಾ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇಂಥ ಅದ್ಭುತವಾದಂತಹ ಟೇಸ್ಟಿಯಾದಂಥ ಪಲಾವ್ನ ಹೇಗೆ ಮಾಡೋದು ಮತ್ತು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಈ ಒಂದು ಗ್ಲಾಸ್ ಅಳತೆಯಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಸೋನಾ ಮಸೂರಿ ರೈಸನ್ನು ತೊಗೊಂಡಿದ್ದೀನಿ. ನೀವು ಜೀರಾ ರೈಸು, ಬಾಸುಮತಿ ರೈಸು ಯಾವುದಾದ್ರೂ ತೊಗೊಳ್ಬೋದು. ಈಗ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ ನಂತರ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ನೆನೆಸಿಡೋಣ. ನಾವೇನು ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅಷ್ಟರಲ್ಲಿ ಇದು ಚೆನ್ನಾಗಿ ನೆನ್ಕೊಂಡಿರುತ್ತೆ, ಅಷ್ಟು ನೆನೆದ್ರೆ ಸಾಕು. ಈಗ ನಾವು ಪಲಾವ್ ಮಾಡೋದಕ್ಕೆ ಮೊದಲು ಮಸಾಲೆಯನ್ನು ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಂಪು, ಕಾಳು ಮೆಣಸು, 1-3 ಲವಂಗ, 1 ಇಂಚ್ ಚಕ್ಕೆ, 1-2 ಏಲಕ್ಕಿ, ಹಾಗೆ ಕಲ್ಲುವು. ಇದಿಷ್ಟುವನ್ನು ನಾವು ಮಸಾಲ ರುಬ್ಬಕ್ಕೆ ತೊಗೊಂಡಿದ್ದೀನಿ. ಪಲಾವ್ನ ಮಸಾಲ ರುಬ್ಬು ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಪ್ಲೈನಾಗೂ ಮಾಡ್ಕೋಬೋದು. ಈ ಥರ ಮಸಾಲ ರುಬ್ಬು ಮಾಡಿ ಇನ್ನೂ ಒಳ್ಳೆ ಟೇಸ್ಟನ್ನು ನಾವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ರುಬ್ಬು ಮಾಡೋದ್ರಿಂದ. ನಾವೇನು ಮಸಾಲ ತೊಗೊಂಡಿದ್ವಲ್ಲ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕಾಳು ಮೆಣಸು, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಎಲ್ಲವನ್ನು ಸೇರಿಸ್ಕೊಂಡು ನಾವು ಸ್ವಲ್ಪ ಮೀಡಿಯಮ್ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಸೇರಿಸಿ, ಹೆಚ್ಚು ನೀರನ್ನು ಸೇರಿಸ್ಕೊಂಬೇಡಿ. ಹೆಚ್ಚು ನುಣುಗೂ ಏನು ರುಬ್ಕೋಬೇಕು ಅಂತೇನಿಲ್ಲ ನೋಡಿ. ಈಗ ನಾನು ರುಬ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಪೇಸ್ಟ್ ಆದರೆ ಸಾಕು. ಅತಿ ನುಣುಗು ಬೇಡ ಮತ್ತು ಅತಿ ನೀರು ಹಾಕ್ಕೊಂಡು ರುಬ್ಬೋದು ಬೇಡ. ಈಗ ಒಗ್ಗರಣೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ಥರ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು 60 ml ಅಷ್ಟು ಎಣ್ಣೆ, 1 ಟೊಮೆಟೊ, 1 ಪಲಾವ್ ಎಲೆ, 1 ಏಲಕ್ಕಿ, ಹಾಗೆ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸ್ಪೈಸಸ್ನ ರುಬ್ಕೊಳ್ಳೋಕೆ ಹಾಕ್ಕೊಂಡಿರೋದ್ರಿಂದ ಪಲಾವ್ ಎಲೆ, ಹಾಗೆ 1 ಫ್ಲೇವರ್ಗೆ 1 ಏಲಕ್ಕಿ ತೊಗೊಂಡಿದ್ದೀನಿ. 1 ಕ್ಯಾರೆಟು, ಸ್ವಲ್ಪ ಬೀನ್ಸು, ಹಾಗೆ 1 ಆಲೂಗೆಡ್ಡೆ, ಹಾಗೆ ಸ್ವಲ್ಪ ಬಟಾಣಿ. ಇಲ್ಲಿ ಕ್ಯಾರೆಟ್ನ ಈ ಥರ ಸ್ಲೈಸಸ್ಸಾಗಿ ಹಚ್ಕೊಳ್ಳಿ, ಪಲಾವ್ಗೆ ಚೆನ್ನಾಗಿರುತ್ತೆ. ಬಟಾಣಿಯನ್ನು ನಾನು ಓವರ್ ನೈಟ್ ನೆನೆಸಿಟ್ಟು ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ಸೀಸನಲ್ಲಿ ಹಸಿ ಬಟಾಣಿಯನ್ನು ಸೇರಿಸ್ಕೋಬೋದು. ಮಾಡೋದಕ್ಕೆ ನಾನು ಕುಕ್ಕರ್ನ ಬಳಸ್ತಾ ಇದ್ದೀನಿ. ಈ ಕುಕ್ಕರ್ನ ಬಿಸಿ ಆದ ನಂತರ ತೊಗೊಂಡಂತಹ ಎಣ್ಣೆ ಹಾಗೆ ತುಪ್ಪನ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಪಲಾವ್ಗಳಿಗೆ, ಬಿರಿಯಾನಿಗಳಿಗೆ ತುಪ್ಪ ಸೇರಿಸಿದ್ರೆ ಆ ಘಮನೇ ಬೇರೆ. ಈಗ ಬಿಸಿಯಾಗಿದ್ದ ನಂತರ ಏನು 1 ಏಲಕ್ಕಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸಿ ಸ್ವಲ್ಪ ಅದು ಎಣ್ಣೆನಲ್ಲಿ ಫ್ರೈ ಆದ ತಕ್ಷಣ ನಾವು ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಈರುಳ್ಳಿಯನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕುಕ್ ಆಗುತ್ತೆ, ಹಾಗೆ ಟೇಸ್ಟಾಗೂ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಬಿರಿಯಾನಿ ಹಾಗೂ ಪಲಾವ್ಗಳಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈ ಥರ ಕಲರ್ ಫುಲ್ ಚೇಂಜ್ ಆಗಿ ಇಷ್ಟಾದರೆ ಸಾಕು. ಈಗ ನಾವು ತೊಗೊಂಡಿರುವಂಥ ತರಕಾರಿಗಳನ್ನ ಸೇರಿಸೋಣ. ನಿಮ್ಮ ಇಷ್ಟದಂತೆ ಯಾವ ತರಕಾರಿನಾದರೂ ಇದಕ್ಕೆ ಸೇರಿಸ್ಕೊಬೋದು. ಗೆಡ್ಡೆಕೋಸು, ಹೂಕೋಸು ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ನಾನು ಇದಿಷ್ಟು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಸ್ಲೈಸಸ್ಸಾಗಿ ಹಚ್ಕೊಳ್ಳಿ, ಪಲಾವ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ನಾವೇನು ಮತ್ತೆ ಬಟಾಣಿ ಮತ್ತು ಆಲೂಗೆಡ್ಡೆಯನ್ನು ತೊಗೊಂಡಿದ್ವಲ್ಲ ಅದನ್ನು ಸೇರಿಸಿ 1-2ರಿಂದ 3 ನಿಮಿಷ ಐ ಫ್ಲೇಮ್ನಲ್ಲೇ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ನೀರನ್ನು ಸೇರಿಸ್ಬೇಡಿ, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಶ್ಶಾಗಿ ತರಕಾರಿ ಇದ್ದಾಗಂತೂ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮನೆಯಲ್ಲಿ ವಾರಕ್ಕೊಂದು ಸಲ ತರಕಾರಿಗಳನ್ನ ತೊಗೊಬಂದುಬಿಡ್ತೀವಿ. ಆವಾಗ ಎಲ್ಲ ತರಕಾರಿ ಇದ್ದಾಗೆ ಈ ಥರ ಪಲಾವ್ ಮಾಡ್ಕೊಂಬಿಡಿ, ಸಖತ್ತಾಗಿರುತ್ತೆ. ಈಗ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲವನ್ನು ನೋಡಿ, ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ಹೆಚ್ಚು ನೀರನ್ನು ಸೇರಿಸಿಲ್ಲ. ಆ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ಎಣ್ಣೆನಲ್ಲೇ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮಸಾಲ ರುಬ್ಬದೆ ಮಾಡೋದು ಒಂದು ರೀತಿ ಪ್ಲೈನಾಗಿ ಚೆನ್ನಾಗಿರುತ್ತೆ. ಆದರೆ ಈ ಥರ ಮಸಾಲ ರುಬ್ಬು ಮಾಡೋದ್ರಿಂದ ನಾವು ಹಳೇ ಕಾಲದಲ್ಲೆಲ್ಲ ಮಾಡ್ತಿದ್ರು ನೋಡ್ರಿ ಪಲಾವು, ಹಾಗೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ
ಆ ಫ್ಲೇವರನ್ನು ಕೊಡುತ್ತೆ ಈ ಥರ ರುಬ್ ಮಾಡೋದ್ರಿಂದ. ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ. ಪಲಾವ್ ಗ್ರೀನಿಶ್ ಆಗಿದ್ದರೆ ನೋಡೋಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ನಾವು ತೊಗೊಂಡಂತಹ ಟೊಮೊಟೊವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಇನ್ನೂ ನಾವು ನೀರನ್ನು ಸೇರಿಸಿಲ್ಲ. ಈಗ ಟೊಮೊಟೊದಲ್ಲಿ ಏನು ನೀರಿನ ಅಂಶ ಇದೆಯಲ್ಲ ಅದೇ ನೀರಿನ ಅಂಶದ ಸಾಕು ಫ್ರೈ ಮಾಡ್ಕೊಳ್ಳೋದಕ್ಕೆ. ಎಲ್ಲವನ್ನು ಕೂಡ ಒಂದೊಂದಾಗಿ ಸೇರಿಸ್ತಾ 1-2 ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟು ಫ್ರೈ ಆದ ನಂತರ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕೋ ಉದ್ದೇಶ ನಾನು ಸುಮಾರು ರೈಸ್ ಬಾತ್ಗಳನ್ನೆಲ್ಲ ಮಾಡಿದಾಗ ಹೇಳ್ತಾ ಇರ್ತೀನಿ. ರೈಸು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಎಣ್ಣೆ ಅಂಶ ಚೆನ್ನಾಗಿ ಜಿಡ್ಡು ಬಿಟ್ಕೊಂಡು ಮೊಸರಲ್ಲಿರ್ತಕ್ಕಂತಹ ಎಣ್ಣೆ ಅಂಶ ರೈಸ್ ಬಾತ್ಗಳಿಗೆ ಎಣ್ಣೆ ಕಡಿಮೆ ಮಾಡಿದರೂ ಕೂಡ ಬ್ಯಾಲೆನ್ಸನ್ನು ಮಾಡುತ್ತೆ. ಅನ್ನನೂ ಕೂಡ ತುಂಬಾ ಸಾಫ್ಟಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸಾಕು. ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಈ ಥರ ವಾರದಲ್ಲಿ ಒಂದ್ಸಲ ತರಕಾರಿ ಸೇರಿಸ್ಕೊಂಡು ಪಲಾವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನಾವೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಷ್ಟು ನೆನೆಸಿಟ್ರೆ ಸಾಕು, ಅನ್ನ ಸಾಫ್ಟಾಗಿ ಉದ್ರುದ್ರಾಗಿ ಬರುತ್ತೆ. ಈಗ ಅಕ್ಕಿನ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಉದ್ರುದ್ರಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾವು ಮೊದಲು ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ. ಮಸಾಲ ರುಬ್ಬೋಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ, ಅದು ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ಅದು ತರಕಾರಿ ಬೇಯೋದಕ್ಕೆಲ್ಲ ಬೇಕಾಗಿರೋದ್ರಿಂದ ನಾವು ನೀರನ್ನು ಡಬಲ್ಲಾಗಿ ಹಾಕ್ಕೊಂಡ್ರೂ ಸಾಕು. ಇಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ. ಮೆಜರ್ಮೆಂಟ್ ಇಟ್ಕೊಂಡು ಮಾಡಿ. ನೀವು ಉದ್ರುದ್ರಾಗಿ ಬರಲ್ಲ, ಮೆತ್ತಗಾಗುತ್ತೆ, ಯಾವ ಥರನೂ ಕಂಪ್ಲೇಂಟ್ಸ್ ಆಗೋಲ್ಲ. ನಾನು ಕುಕ್ಕರು ಓಪನ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ, ನೀವು ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿರುತ್ತೆ ಅಂತ. ಈಗ ಮುಚ್ಚಳ ಮುಚ್ಚಿ 1-2 ವಿಷಲ್ ಬರ್ಸಿದ್ರೆ ಸಾಕು. ಕಂಪ್ಲೀಟಾಗಿ ಗ್ಯಾಸ್ ರಿಲೀಸ್ ಆದಮೇಲೆ ನೀವು ವಿಷಲ್ ರಿಲೀಸ್ ಆದಮೇಲೆ ತೆಗಿಬೇಕು. ಅದಕ್ಕಿಂತ ಮುಂಚೆ ನೀವೇ ವಿಷಲ್ ಆರಿಸಿ ಕುಕ್ಕರ್ ಮುಚ್ಚಳ ತೆಗಿಬಾರ್ದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಉದ್ರುದ್ರಾಗಿ ಬರ್ತದೆ. ಎಷ್ಟು ತಳದಿಂದ ನಾವು ತೆಗೆದ್ರೂ ಕೂಡ ಅಷ್ಟೇ ಉದ್ರುದ್ರಾಗಿ ರೈಸು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ತುಂಬಾ ಸಾಫ್ಟಾಗಿ ಬಂದಿದೆ, ಒಳ್ಳೆ ಕಲರ್ ಬಂದಿದೆ. ಪಲಾವ್ ಅಂದರೆ ಈ ಕಲರ್ ಇದ್ರೇ ಟೇಸ್ಟು. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ನೋಡ್ತಾಯಿದ್ರೆ ಪ್ಲೇಟಿಗೆ ಬಡಿಸ್ತಾಯಿದ್ರೆ. ಅದಕ್ಕೆ ಮೊಸರು ಬಜ್ಜಿ ಇದ್ರಂತೂ ತುಂಬಾ ಟೇಸ್ಟಾಗಿರುತ್ತೆ. ಈ ಮೊಸರು ರಾಯ್ತನ ನಾನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಾನು ಸ್ಕ್ರೀನ್ ಮೇಲೆ ಬರ್ತಿರೋ ಐಕಾರ್ಡ್ನಲ್ಲಿ ಹಾಕಿರ್ತೀನಿ, ಅಲ್ಲಿಗೆ ಹೋಗಿ ನೋಡಿ. ಈ ರಾಯ್ತ ಬಿರಿಯಾನಿಗೆ, ರೈಸ್ ಬಾತ್ಗಳಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಪಲಾವ್ನ ಈ ಮೊಸರು ಬಜ್ಜಿ ಜೊತೆ ಸವಿತಾ ಇದ್ರಂತೂ ಮದುವೆ ಮನೆಗೆ ಹೋಗಿ ಊಟ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಾಗಿದೆ. ನಾನು ಹೇಳೋದಷ್ಟೇ ಎಲ್ಲ ನೀವು ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಮಾಡಿ ಇದೇ ಅಳತೆನಲ್ಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ. ನನ್ನ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.